ಹುಣ್ಣಿಮೆ ಅಥವಾ ಪೂರ್ಣಿಮಾ ತಿಥಿಯು ಹಿಂದೂ ಧರ್ಮದಲ್ಲಿ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನದಂದು ದೈವಿಕ ಶಕ್ತಿಗಳು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಹುಣ್ಣಿಮೆಯ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು? ಮೇ 31 ಭಾನುವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. 2.5 ಇಂದ 3 ವರ್ಷಕ್ಕೆ ಒಮ್ಮೆ ಬರುವ ಅಧಿಕ ಮಾಸವು ಬಹಳ ಶ್ರೇಷ್ಠ. ಅಧಿಕ ಮಾಸದ ಪ್ರತಿಯೊಂದು ದಿನವೂ ದೇವತಾ ಆರಾಧನೆಗೆ ಶ್ರೇಷ್ಠವಾದ ದಿನಗಳು. ಮಾಡುವ ಸಣ್ಣ ಪುಟ್ಟ ಪೂಜೆ, ಪರಿಹಾರ, ಪುನಸ್ಕಾರದಿಂದಲೇ 1000 ಪಟ್ಟು ಪುಣ್ಯ ಫಲ ಲಭಿಸುವುದಲ್ಲದೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇನ್ನು ಬಹಳ ವಿಶೇಷವಾದ ಹಾಗೂ ಶಕ್ತಿಶಾಲಿ ದಿನಗಳಲ್ಲಿ ಹುಣ್ಣಿಮೆಯೂ ಒಂದು. ಈ ದಿನ ನೀವು ಮಾಡುವ ಪೂಜೆಗೆ ಕೋಟಿ ಜನ್ಮಗಳ ಫಲ ಲಭಿಸುವುದಲ್ಲದೆ ಸಾಕ್ಷಾತ್ ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಈ ದಿನ ಯಾವ ಒಂದು ಕೆಲಸ ಮಾಡಿದರೆ ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಇಲ್ಲಿ ನಾವು ತಿಳಿಯೋಣ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಹುಣ್ಣಿಮೆ ತಿಥಿಯು ಒಂದು. ಈ ದಿನ ಅತ್ಯಂತ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಕ್ಕಿಂತ ಅಧಿಕ ಮಾಸದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶಕ್ತಿ ಇರುತ್ತದೆ. ಹಾಗಾಗಿ ಈ ದಿನ ಮಾಡಿದ ಪೂಜೆಗಳು ಆ ದೇವಿಗೆ ಚೆನ್ನಾಗಿ ತಲುಪುತ್ತವೆ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆ ಎಂದು ಸಂಜೆ ಸಂಧ್ಯಾ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಸಂಚರಿಸುತ್ತಾಳಂತೆ. ಹಾಗಾಗಿ ನಾಳೆಯ ದಿನ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ, ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದರೆ ಖಂಡಿತ ಫಲ ಪ್ರಾಪ್ತಿಯಾಗುತ್ತದೆ. ದೊಡ್ಡ ದೊಡ್ಡ ಋಷಿಮುನಿ ಯೋಗಿಗಳೆಲ್ಲರೂ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಗಳಿಗಾಗಿ ಎದುರು ನೋಡುತ್ತಿರುತ್ತಾರೆ. ಏಕೆಂದರೆ ಈ ದಿನಗಳಲ್ಲಿ ಶಕ್ತಿಗಳು ಹೆಚ್ಚಾಗಿರುತ್ತವೆ. ಈ ದಿನ ನಾವು ಯಾವುದೇ ಸಮಯದಲ್ಲಿ ಪರಿಹಾರವನ್ನು ಮಾಡಿಕೊಂಡರೂ ಅದು ಅದ್ಭುತವಾಗಿ ಸಿದ್ಧಿಸುತ್ತದೆ. ಹುಣ್ಣಿಮೆ ತಿಥಿ ಸಮಯ ಮೇ 30 ಬೆಳಗ್ಗೆ 11:57 ಪ್ರಾರಂಭವಾಗಿ ಮೇ 31 ಮಧ್ಯಾಹ್ನ 2:14 ಮುಕ್ತಾಯವಾಗುತ್ತದೆ. ಇನ್ನು ಹುಣ್ಣಿಮೆಯ ದಿನ ಉಪವಾಸ ಮಾಡುವುದು ಶ್ರೇಷ್ಠವಾಗಿದೆ. ಅದರಲ್ಲೂ ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿನ ಉಪವಾಸ ಮಾಡಿದರೆ ದುಪ್ಪಟ್ಟು ಫಲಗಳು ಲಭಿಸುತ್ತದೆ. ಉಪವಾಸ ಮಾಡುವವರು ಮೇ 30 ಶನಿವಾರದ ದಿನವೇ ಉಪವಾಸ ಪ್ರಾರಂಭ ಮಾಡಬೇಕು. ಹುಣ್ಣಿಮೆ ದಿನ ಚಂದ್ರನ ಆರಾಧನೆ ಮಾಡುವುದು ಕೂಡ ಶ್ರೇಷ್ಠ. ಜಾತಕದಲ್ಲಿ ಚಂದ್ರ ದೋಷವಿದ್ದರೆ ಮಾನಸಿಕ ಒತ್ತಡ, ಖಿನ್ನತೆ ಮತ್ತು ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಹುಣ್ಣಿಮೆ ದಿನ ಚಂದ್ರನ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಮನೆಯಲ್ಲಿ ಸುಖ ನೆಮ್ಮದಿ ನೆಲೆಸುತ್ತದೆ. ಹಾಗಾಗಿ ನೀವು ಚಂದ್ರನ ಆರಾಧನೆಯನ್ನು ಕೂಡ ಮೇ 30 ಅಂದರೆ ಇಂದು ಶನಿವಾರ ಸಂಜೆಯೇ ಮಾಡಬೇಕು. ಏಕೆಂದರೆ ಹುಣ್ಣಿಮೆ ತಿಥಿ ಭಾನುವಾರ ಮಧ್ಯಾಹ್ನ 2:14 ಮುಕ್ತಾಯವಾಗುತ್ತದೆ. ಹುಣ್ಣಿಮೆ ಪೂಜೆ ಅಥವಾ ಸಂಜೆ ಲಕ್ಷ್ಮೀ ಪೂಜೆ ಮಾಡುವವರು ಕೂಡ ಇಂದು ಸಂಜೆಯೇ ಮಾಡಬೇಕು. ಹುಣ್ಣಿಮೆಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರವನ್ನು ನಾಳೆ ಭಾನುವಾರ ಮಧ್ಯಾಹ್ನ ಹುಣ್ಣಿಮೆ ತಿಥಿ ಮುಗಿಯುವುದರ ಒಳಗೆ ಮಾಡಬೇಕು. ಈ ವರ್ಷ ಅಧಿಕ ಜ್ಯೇಷ್ಠ ಮಾಸ ಬರುವುದರಿಂದ ಜ್ಯೇಷ್ಠ ಹುಣ್ಣಿಮೆಯು ಬಹಳ ಶಕ್ತಿಶಾಲಿಯಾಗಿದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬೇಕೆಂದರೆ ಹಲವು ವಿಶೇಷ ವಿಧಿವಿಧಾನಗಳನ್ನು ಪಾಲಿಸಿದರೆ ಈ ವರ್ಷವಿಡೀ ಐಶ್ವರ್ಯಕ್ಕೆ ಕೊರತೆ ಆಗುವುದಿಲ್ಲ. ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ. ಇದರಿಂದ ಅಪಾರ ಅದೃಷ್ಟ ಒಲಿದು ಬರುತ್ತದೆ. ಹುಣ್ಣಿಮೆಯ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ಧರಿಸಿದರೆ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನ ತುಳಸಿಯನ್ನು ಪೂಜಿಸಿದರೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ತುಳಸಿಯನ್ನು ಪೂಜಿಸಿದವರಿಗೆ ಲಕ್ಷ್ಮೀ ದೇವಿ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುತ್ತಾಳೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಕಡ್ಡಾಯವಾಗಿ ತುಳಸಿ ಕಟ್ಟೆಯ ಬಳಿ ಒಂದು ಸಣ್ಣ ದೀಪ ಹಚ್ಚಿ ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕಿ. ಇದರಿಂದ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ
ಸಿದ್ಧಿಸುತ್ತದೆ. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು 2 ಅಶ್ವತ್ಥ ಎಲೆಗಳನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಿ. ಇದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ಮನೆಗೆ ಬಂದು ನೆಲೆಸುತ್ತಾಳೆ. ಅತ್ಯಂತ ಶಕ್ತಿಶಾಲಿಯಾದ ಈ ಅಧಿಕ ಜ್ಯೇಷ್ಠ ಹುಣ್ಣಿಮೆಯಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಖಂಡ ಕುಬೇರ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಈ ದಿನ ಮಹಿಳೆಯರು ಮುಂಜಾನೆ ಸ್ನಾನ ಮಾಡಿದ ನಂತರ ಮನೆಯ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು. ಈ ದಿನದ ಪೂಜೆಯ ಫಲವಾಗಿ ಇಷ್ಟಾರ್ಥ ಸಿದ್ಧಿ ಆಗುವುದರ ಜೊತೆಗೆ ವಿಶೇಷವಾಗಿ ಪತಿಯ ಆದಾಯವು ಹೆಚ್ಚಾಗುತ್ತದೆ. ವಿಶೇಷವಾಗಿ ಈ ದಿನ ಮನೆಯಲ್ಲಿ ಹಾಲು ಉಕ್ಕಿಸುವುದು ಬಹಳ ಶ್ರೇಷ್ಠವಂತೆ. ಯಾವ ಮನೆಯಲ್ಲಿ ಹಾಲು ಉಕ್ಕಿಸುತ್ತಾರೋ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡುತ್ತಾಳೆ. ಜೀವನ ಪೂರ್ತಿ ಹಣದ ಸಮಸ್ಯೆಗಳನ್ನು ಬರದಂತೆ ಲಕ್ಷ್ಮೀ ದೇವಿ ಮನೆಯನ್ನು ರಕ್ಷಣೆ ಮಾಡುತ್ತಾಳೆ. ನಂತರ ಈ ಹಾಲಿನಿಂದ ಪರಮಾನ್ನವನ್ನು ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ. ಇಲ್ಲವೆಂದರೆ 2 ಬಾಳೆಹಣ್ಣುಗಳನ್ನು ಸಹ ನೈವೇದ್ಯವಾಗಿ ಅರ್ಪಿಸಬಹುದು. ನಂತರ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ 1 ತೆಂಗಿನಕಾಯಿಯನ್ನು ಒಡೆಯಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ಇನ್ನು ಅನೇಕರಿಗೆ ಸ್ವಂತ ಮನೆಯ ಕನಸು ಇರುತ್ತದೆ. ಹಾಗೆಯೇ ಭೂಮಿಗಳನ್ನು ಖರೀದಿಸುವ ಆಸೆ ಇರುತ್ತದೆ. ಅಂತವರು ಈ ಹುಣ್ಣಿಮೆಯ ದಿನದಂದು ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಕೈಯಾರೆ ಗೋವಿಗೆ ಗೋಗ್ರಾಸ ಅಥವಾ ಏನಾದರೂ ತಿಂಡಿಯನ್ನು ತಿನ್ನಿಸಿ ನಮಸ್ಕರಿಸಿ ಕನಕಧಾರ ಸ್ತೋತ್ರವನ್ನು ಓದಿದರೆ ಸ್ವಂತ ಮನೆ ಕಟ್ಟುವ ಕನಸು ಕೂಡ ಈಡೇರುತ್ತದೆ. ಶಾಸ್ತ್ರದಲ್ಲಿ ವೀಳ್ಯದೆಲೆಗೆ ಬಹಳ ಪ್ರಾಮುಖ್ಯತೆ ಇದೆ. ವೀಳ್ಯದೆಲೆಯು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು 5 ವೀಳ್ಯದೆಲೆಯನ್ನು ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ ಸಂಜೆ ತುಪ್ಪದ ದೀಪಕ್ಕೆ 2 ಲವಂಗ ಸೇರಿಸಿ ದೀಪ ಬೆಳಗಿಸಿದರೆ ಅದೃಷ್ಟ ಲಭಿಸುತ್ತದೆ. ಹುಣ್ಣಿಮೆಯ ಈ ಶ್ರೇಷ್ಠವಾದ ದಿನ ಮನೆಯ ಹೊಸ್ತಿಲು ಮತ್ತು ಬಾಗಿಲಿಗೆ ಅರಿಶಿಣದ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸುತ್ತಾರೆ. ಮನೆಯ ಮುಖ್ಯ ಬಾಗಿಲಿನಿಂದಲೇ ಶುಭ ಅಶುಭ ಬರುವುದರಿಂದ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದರೆ ಮನೆಗೆ ದುಷ್ಟ ಶಕ್ತಿ ಬರುವುದಿಲ್ಲ. ದೈವ ಶಕ್ತಿಗಳು ಮನೆಯಲ್ಲಿ ನೆಲೆಸಿ ನಿಮ್ಮ ಮನೆಯು ಸುಖ ಸಂತೋಷದಿಂದ ತುಂಬಿರುತ್ತದೆ. ಈ ಹುಣ್ಣಿಮೆಯ ದಿನದಂದು ಉಪವಾಸವಿದ್ದು ವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಬಹಳ ಒಳ್ಳೆಯದು. ಕಡು ಬಡವನಾಗಿದ್ದರೂ ಸಹ ಈ ಉಪವಾಸದಿಂದ ಶ್ರೀಮಂತನಾಗುತ್ತಾನೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಕಡ್ಡಾಯವಾಗಿ ಉಪವಾಸವನ್ನು ಆಚರಿಸಿ. ವಿಶೇಷವಾಗಿ ಈ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಗೆ ಪ್ರಿಯವಾದ 1 ಶಕ್ತಿಶಾಲಿ ಮಂತ್ರವನ್ನು ಜಪಿಸಿದರೆ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಓಂ ಗೌರಿ ಶಂಕರಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿ. ಈ ಮಂತ್ರವನ್ನು ಜಪ ಮಾಡುವ ಮೊದಲು ನಿಮ್ಮ ಮನದಲ್ಲಿರುವ ಕೋರಿಕೆಗಳನ್ನು ಪ್ರಾರ್ಥಿಸಿ ನಂತರ ಮಂತ್ರವನ್ನು ಜಪಿಸಿ. ಇದರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುವುದಲ್ಲದೆ ಲಕ್ಷ್ಮಿ ಅನುಗ್ರಹ ಲಭಿಸುತ್ತದೆ. ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಯ ಹೊಸ್ತಿಲಿಗೆ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಸಂಜೆಯ ಸಮಯದಲ್ಲಿ ಮನೆ ಬಾಗಿಲಿನ ಮುಂದೆ ಕಸ ಕಡ್ಡಿ ಇಲ್ಲದಂತೆ ಚೆನ್ನಾಗಿ ಸ್ವಚ್ಛಗೊಳಿಸಿ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿ. ಈ ದೀಪಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಅಶ್ವತ್ಥ ವೃಕ್ಷಕ್ಕೆ ಹಾಲು ಹಾಕಿ 1 ತುಪ್ಪದ ದೀಪ ಹಚ್ಚಿದರೆ ಸಾಲದ ಸಮಸ್ಯೆಗಳು ತಕ್ಷಣ ದೂರವಾಗುತ್ತವೆ. ಹಣದ ವಿಷಯದಲ್ಲಿ ಮನೆಗೆ ಬಹಳ ಒಳ್ಳೆಯದಾಗಬೇಕೆಂದರೆ ಈ ಹುಣ್ಣಿಮೆಯ ದಿನದಂದು ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿ. ಹುಣ್ಣಿಮೆಯ ದಿನದಂದು ಕುಂಬಳಕಾಯಿಯನ್ನು ಕಟ್ಟಿದರೆ ನಿಮ್ಮ ಮನೆಯವರೆಲ್ಲ ಆಯುರಾರೋಗ್ಯದಿಂದ ಸುಖ ಸಂತೋಷಗಳಿಂದ ಬದುಕುತ್ತಾರೆ.
ಈ ದಿನ ಸ್ವಲ್ಪ ಕಲ್ಲು ಉಪ್ಪನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕು. ಇದರಿಂದ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತದೆ. ನಾಳೆಯ ದಿನ ಸಾಧ್ಯವಾದರೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಸದಾ ಶಾಶ್ವತವಾಗಿ ಇರುತ್ತದೆ. ಅತಿಯಾದ ಹಣದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದು ದಾರಕ್ಕೆ 11 ಏಲಕ್ಕಿಗಳನ್ನು ಪೋಣಿಸಿ ಏಲಕ್ಕಿ ಮಾಲೆಯನ್ನು ತಯಾರಿಸಿ ನಿಮ್ಮ ದೇವರ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಆ ಮಾಲೆಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ. ನಂತರ ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತದೆ. ಈ ವರ್ಷವಿಡೀ ಆರ್ಥಿಕ ಸಮಸ್ಯೆಗಳಿಲ್ಲದೆ ಲಕ್ಷ್ಮೀ ಕಟಾಕ್ಷ ಸುಲಭವಾಗಿ ಲಭಿಸುತ್ತದೆ. ಹುಣ್ಣಿಮೆಯ ದಿನದಂದು ಚಂದ್ರನು ಬಹಳ ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ. ಚಂದ್ರನ ಕಿರಣಗಳಿಗೆ ಅತೀವ ಶಕ್ತಿ ಇರುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇದ್ದರೆ ಕೇಳಿಕೊಳ್ಳಿ. ನೀವು ಕೇಳಿದ ಕೋರಿಕೆಗಳು, ಆಸೆಗಳೆಲ್ಲ ಖಂಡಿತವಾಗಿ ಈಡೇರುತ್ತವೆ. ಚಂದ್ರನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ಈ ದಿನ ತಪ್ಪಿಯೂ ಉಪವಾಸ ಆಚರಿಸುವವರು ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಇಂತಹ ಆಹಾರಗಳನ್ನು ಸೇವಿಸಬಾರದು. ಇನ್ನು ಈ ದಿನದಂದು ಕಡ್ಡಾಯವಾಗಿ ಗಂಡ ಹೆಂಡತಿ ಇಬ್ಬರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆಯೇ ಈ ಹುಣ್ಣಿಮೆಯ ದಿನ ಗಡ್ಡ, ಕೂದಲು ಮತ್ತು ಉಗುರನ್ನು ಕತ್ತರಿಸಬಾರದು. ಒಂದು ಕೆಂಪು ಬಟ್ಟೆಯಲ್ಲಿ 5 ಗೋಮತಿ ಚಕ್ರ, 5 ಹಳದಿ ಕವಡೆ ಮತ್ತು ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಟ್ಟು ಗಂಟು ಕಟ್ಟಿ ಮುಖ್ಯ ದ್ವಾರಕ್ಕೆ ತೂಗು ಹಾಕಿ. ಇದು ನರದೃಷ್ಟಿ ನಿವಾರಿಸಿ ಸಂಪತ್ತನ್ನು ಆಕರ್ಷಿಸುತ್ತದೆ. ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ನಿಮ್ಮ ಮನಸ್ಸಿನ ಕೋರಿಕೆ ಈಡೇರುತ್ತದೆ. ಭಾನುವಾರ ಬೆಳಗ್ಗೆ 33 ಬತ್ತಿಯ ದೀಪಾರಾಧನೆ ಮಾಡಿದರೆ ಬಹಳ ಶ್ರೇಷ್ಠ. ಇಲ್ಲವೆಂದರೆ ಕಾಮಾಕ್ಷಿ ದೀಪ, ಅಷ್ಟಲಕ್ಷ್ಮಿ ದೀಪ ಬೆಳಗಿದರೂ ಬಹಳ ಶ್ರೇಷ್ಠ. ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಸೇರಿಸಿ ದೀಪ ಬೆಳಗಿದರೂ ಬಹಳ ಶ್ರೇಷ್ಠ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪ ಬೆಳಗಿಸಿ. ಹುಣ್ಣಿಮೆಯ ದಿನದಂದು ಜನರು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬಾರದು. ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ವ್ಯಕ್ತಿಯು ನಕಾರಾತ್ಮಕ ಶಕ್ತಿಯನ್ನು ಎದುರಿಸುತ್ತಾನೆ. ಈ ದಿನದಂದು ನಾವು ಕೆಲಸಕ್ಕಾಗಿ ಹೊರಗಡೆ ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಬೇಗನೆ ನಮ್ಮತ್ತ ಆಕರ್ಷಿತವಾಗುತ್ತದೆ. ಈ ದಿನದಂದು ನಾವು ಹಳದಿ, ಹಸಿರು, ಕೆಂಪು ಬಣ್ಣಗಳಂತಹ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಧನಲಕ್ಷ್ಮಿಯು ಭೌತಿಕ ಸಂಪತ್ತು, ಹಣ ಮತ್ತು ಐಶ್ವರ್ಯವನ್ನು ನೀಡುವ ಲಕ್ಷ್ಮಿಯ ರೂಪವಾಗಿದೆ. ಶ್ರೀ ಐಶ್ವರ್ಯ ಲಕ್ಷ್ಮಿ ಓಂ ಶ್ರೀಂ ಶ್ರೀಂ ಎಂದು ಪಠಿಸುವುದರಿಂದ ದಾರಿದ್ರ್ಯ ದೂರವಾಗಿ ಸಂಪತ್ತು ವೃದ್ಧಿಸುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಿ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಹೆಚ್ಚುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.